ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ರನ್ನ ಟಿವಿಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಕನ್ನಡ ಕಿರುತೆರೆಯಲ್ಲಿ ರಿಮೇಕ್ ಧಾರಾವಾಹಿಗಳು, ಡಬ್ಬಿಂಗ್ ಧಾರಾವಾಹಿಗಳು ಮತ್ತು ಸ್ವಂತ ಕಥೆ ಆಧಾರಿತ ಧಾರಾವಾಹಿಗಳು ಪ್ರಸಾರವಾಗುತ್ತಲೇ ಇವೆ. ಆದರೆ ರಿಮೇಕ್ ಧಾರಾವಾಹಿಗಳಿಗೆ ಸಿಕ್ಕಷ್ಟು TRP ಸ್ವಂತ ಕಥೆಗಳಿಗೆ ಏಕೆ ಸಿಗುವುದಿಲ್ಲ ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ತೆಗೆದುಕೊಂಡು ಬರೋಣ. ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನೀವು ಸಹಿತ ಸ್ವಂತ ಕಥೆ ಆಧಾರಿತ ಧಾರಾವಾಹಿಗಳನ್ನು ಇಷ್ಟಪಡೋದಾದರೆ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ. ಸದ್ಯ ಕನ್ನಡ ಕಿರುತೆರೆಯಲ್ಲಿ ರಿಮೇಕ್ ಧಾರಾವಾಹಿಗಳಿಗೆ ಅತಿ ಹೆಚ್ಚು TRP ಬರುತ್ತದೆ. ಜಿ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಎಲ್ಲ ಧಾರಾವಾಹಿಗಳು ರಿಮೇಕ್ ಧಾರಾವಾಹಿಗಳೇ ಆಗಿವೆ. ಇನ್ನು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಕೆಲವೊಂದಿಷ್ಟು ರಿಮೇಕ್ ಧಾರಾವಾಹಿಗಳನ್ನು ಹೊರತುಪಡಿಸಿದರೆ ಸ್ವಂತ ಕಥೆಗಳೇ ಜಾಸ್ತಿ ಪ್ರಸಾರವಾಗುತ್ತಲಿವೆ. ಆದರೆ ಆ ಧಾರಾವಾಹಿಗಳಿಗೆ ನಿರೀಕ್ಷಿತ TRP ಬರುವುದಿಲ್ಲ. ಇನ್ನು ರಿಮೇಕ್ ಧಾರಾವಾಹಿಗಳಿಗೆ ಏಕೆ ಜಾಸ್ತಿ TRP ಬರುತ್ತದೆ ಎಂಬುದನ್ನು ನೋಡುವುದಾದರೆ, ಆ ಧಾರಾವಾಹಿಯ ಕತೆ ಬೇರೆ ಭಾಷೆಯಲ್ಲಿ ಸಕ್ಸಸ್ ಆದ ಮೇಲೆಯೇ ಇನ್ನೊಂದು ಭಾಷೆಗೆ ಅದನ್ನು ರಿಮೇಕ್ ಮಾಡಲಾಗುತ್ತದೆ. ಈ ಕಾರಣಕ್ಕಾಗಿ ಅಂತಹ ಕಥೆಗಳನ್ನು ಪ್ರೇಕ್ಷಕರು ಹೆಚ್ಚಾಗಿ ನೋಡುತ್ತಿರುತ್ತಾರೆ. ಯಾವುದೇ ಧಾರಾವಾಹಿಗಳಾಗಲಿ ಆ ಕತೆ ಚೆನ್ನಾಗಿ ಓಡಿದರೆ ಮಾತ್ರ ಮತ್ತು ಜನರು ಇಷ್ಟಪಟ್ಟರೆ ಮಾತ್ರ ಬೇರೆ ಭಾಷೆಗೆ ರಿಮೇಕ್ ಆಗುತ್ತದೆ ಹೊರತು ಅದು ಫ್ಲಾಪ್ ಆದರೆ ಆ ಧಾರಾವಾಹಿಯನ್ನು ಖಂಡಿತವಾಗಿ ಯಾವ ನಿರ್ಮಾಪಕರು ಮತ್ತು ನಿರ್ದೇಶಕರು ಅದನ್ನು ರಿಮೇಕ್ ಮಾಡುವುದಿಲ್ಲ. ರಿಮೇಕ್ ಧಾರಾವಾಹಿಗಳಲ್ಲಿ ಹೊಸ ಪ್ರಯತ್ನಗಳು ಇರುವುದಿಲ್ಲ. ಬೇರೆ ಭಾಷೆಯಲ್ಲಿ ಯಾವ ರೀತಿಯಾಗಿ ಕಥೆಯನ್ನು ತಯಾರು ಮಾಡಿರ್ತಾರೋ ಯಥಾಸ್ಥಿತಿಯಾಗಿ ಅದನ್ನೇ ಮತ್ತೊಂದು ಭಾಷೆಯಲ್ಲಿ ಅದನ್ನು ತಯಾರು ಮಾಡುತ್ತಾರೆ. ಹೀಗಾಗಿ ಆ ಧಾರಾವಾಹಿಗಳು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತವೆ. ಸ್ವಂತ ಕಥೆ ಆಧಾರಿತ ಧಾರಾವಾಹಿಗಳು ಹೊಸ ಪ್ರಯತ್ನವನ್ನು ಮಾಡಬೇಕಾಗುತ್ತದೆ. ಕೆಲವೊಮ್ಮೆ ಅದು ಸಕ್ಸಸ್ಸನ್ನು ಪಡೆದುಕೊಂಡರೆ ಇನ್ನು ಕೆಲವೊಮ್ಮೆ ಅದು ಫೇಲ್ಯೂರ್ ಆಗುತ್ತದೆ ಎಂದೇ ಹೇಳಬಹುದು. ನೀವು ಸ್ವಂತ ಕಥೆ ಆಧಾರಿತ ಧಾರಾವಾಹಿಗಳನ್ನು ಇಷ್ಟಪಡುತ್ತೀರಾ ಅಥವಾ ರಿಮೇಕ್ ಧಾರಾವಾಹಿಗಳನ್ನು ಇಷ್ಟಪಡುತ್ತೀರಾ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು. ನಮಸ್ಕಾರ. ಶುಭ